ಬ್ಯಾಕ್ ಆಗ್ಬೇಕು, ಅಷ್ಟಕ್ಕೆ ಲೈಫ್ ಸ್ಟಾಪ್ ಆಗಲ್ಲ. ನಟ ಇರ್ಬೋದು, ರಾಜಕಾರಣಿ ಇರ್ಬೋದು, ಪ್ರತಿಯೊಬ್ರು ಇವಾಗ ಎಲ್ಲರೂ ಜಾಮೀನು ತಗೊಂತಾರೆ. ಇನ್ನು ವಿಚಾರಣಾ ಕೈದೆ ಅಷ್ಟೇ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಆ ತಪ್ಪು ಒಂದ್ಸಲ ಮೇಡಮ್, ಅದು ನಮ್ಮನೆ ಹೆಣ್ಮಕ್ಳಿಗಾರು ನಾವು ಅದನ್ನೇ ಮಾಡೋದು, ನಮ್ಮನೆ ಹೆಣ್ಮಕ್ಳಿಗಾರು ನಾವು ಅದನ್ನೇ ಮಾಡೋದು. ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ, ಹೇಗೆ ಅನಿಸ್ತಿದೆ ನಿಮ್ಗೆ? ನಮಗ್ ಖುಷಿ ಆಗ್ತಿದೆ. ಅವ್ರು ಏನು ಮಾಡಿಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವರು 12 ಜನ ಕೈದಿ ಇದ್ರು. ಹೌದು, ಸರಿ, ಹೌದು, ಅವ್ರ ತಪ್ಪೇನಿಲ್ಲ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ, ಹೌದು. ಫೋಟೋ ಕಳ್ಸಿದ್ದು ಪವಿತ್ರ ಗೌಡಂಗೆ, ಅದೆಲ್ಲ ಅವ್ರ ತಪ್ಪು. ಇವಾಗ ಜಾಮೀನ್ ಕೊಟ್ಟಿದ್ದು ಒಳ್ಳೇದಾಯ್ತು, ಇನ್ನ ಬೇಗ ಕೊಡ್ಬೇಕಾಗಿತ್ತು ಅವನಿಗೆ. ಇವಾಗ ಪಶ್ಚಾತ್ತಾಪ ಆಗಿರುತ್ತಾ ಡಿ ಬಾಸ್ಗೆ? ಆಗಿರುತ್ತೆ. ಯಾಕಂದ್ರೆ ಅವನಿಗೆ ಅವರು ಒಳಗಡೆ ಹೋದ್ಮೇಲೂ ನಮ್ಮ ಬಾಸು ನೋಡಿ ಬೆನ್ನೋವು ಸ್ಟಾರ್ಟ್ ಆಯ್ತು, ಆಮೇಲೆ ದೇವದ ಕಾಟ ಜಾಸ್ತಿ ಸ್ಟಾರ್ಟ್ ಆಯ್ತು ಅವ್ರಿಗೆ. ಯಾಕಂದ್ರೆ ಬ್ಯಾಕ್ ಪೈನ್ ಇರ್ಲಿಲ್ಲ ಬಾಸ್ಗೆ, ಆದ್ರೂ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯ್ತು ಅವ್ರಿಗೆ. ಪಶ್ಚಾತ್ತಾಪ ಆಗಿದೆ ನಿಜವಾಗ್ಲು. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ವಿಜಯಲಕ್ಷ್ಮಿ ಹೇಳ್ಬೇಕು ಅಂದ್ರೆ ಅವ ಅಕ್ಕ ಅವರು ನಿಜವಾಗ್ಲು ಗ್ರೇಟು. ಯಾಕಂದ್ರೆ ಅಷ್ಟೆಲ್ಲ ಮಾಡಿದ್ರು ನಿಜವಾಗ್ಲು ಅವ್ರು ಜಾಮೀನ್ ಕೊಡ್ಸಿದ್ದಾರೆ ಅಂದ್ರೆ ಅವ್ರು ತುಂಬಾ ಗ್ರೇಟು. ಯಾಕಂದ್ರೆ ನಮ್ಮ ಬಾಸ್ಗೆ. ಪವಿತ್ರ ಗೌಡ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಹುಡುಗಿಗೋಸ್ಕರ ನಮ್ಮ ಬಾಸ್ ಹೋಗ್ಬಿಟ್ಟು ಇದ್ ಮಾಡಿದ್ರಲ್ಲ, ಕೊಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದಂತೂ ನಿಜವಾಗ್ಲು ಅಕ್ಕ ಪವಿತ್ರ ಗೌಡ ಅಂತೂ ಉಳಿಬೇಡ್ದು. ನಿಜವಾಗ್ಲು ಅವಳನ್ನ ಜೈಲಿಗೆ ಹಾಕ್ಬಿಟ್ಟು ಅವಳಿಗೆ ಜಾಮೀನ್ ಕೊಡಿಸ್ಲೇಬಾರ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ. ದರ್ಶನ್ ಅವರು ಹೊರಗಡೆ ಬಂದ್ಮೇಲೆ ಅವ್ರ ಮೂವಿಗಳನ್ನ ನೋಡಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಟೇರ 2 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕಾಯ್ತಾ ಇದೀವಿ ನೋಡಕ್ಕೆ. ನೋಡ್ಬೇಕಕ್ಕ. ಎಲ್ಲರೂ ತಪ್ಪು ಮಾಡ್ತಾರೆ. ಲೈಕ್ ವೈಸ್ ನಾನು ಹೇಳ್ದಂಗೆ ಕಾನೂನು ಏನು ತಗೋಬೇಕು ಅದನ್ನ ಕ್ರಮ ತಗೊಂಡೇ ತಗೋತೆ. ನಾವು ಹೇಳಿದ್ರೆ ಅವ್ರ ಅಭಿಮಾನಿಯಾಗಿ ನಾವು ಅವ್ರು ಏನು ಆ್ಯಕ್ಟಿಂಗ್ ಇರುತ್ತೋ ಅಷ್ಟು ಮಾತ್ರ ನಾವು ಫೋಕಸ್ ಮಾಡ್ತೀವಿ. ಪರ್ಸನಲ್ ಲೈಫ್ ಇಟ್ ಇಸ್ ಅಪ್ ಟು ದೆಮ್, ಅವ್ರ ಪರ್ಸನಲ್ ಲೈಫ್ ಅದು. ಸೊ ಎವ್ರಿಬಡಿ ಆಸ್ ದರ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನ್ ಫೋಕಸ್ ಮಾಡೋಣ ದ್ಯಾನ್ ಪರ್ಸನಲ್ ಅಂತ ನನ್ನ ಒಪಿನಿಯನ್. ವಿ ಫೀಲ್ ಪ್ರೌಡ್. ವುಮೆನ್ ಆಗಿ ಶಿ ಇಸ್ ಬೀನ್ ವೆರಿ ಪೇಷಂಟ್ ಆಗಿ ಅವ್ರ ವೈಫ್ ಆಗಿ ಏನು ಮಾಡಬೇಕು ಸ್ತ್ರೀ ಆಗಿ ಅವ್ರು ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪವಿತ್ರ ಗೌಡ ಅವ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನಮಗೇನು ಇಲ್ಲ ಮೇಡಮ್ ಅವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ಈಗ ಪಶ್ಚಾತ್ತಾಪ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಡೆಫಿನೆಟ್ಲಿ ಇರುತ್ತೆ. ಅಲ್ಲಿ ಏನೇ ಲಕ್ಸುರಿ ಕೊಟ್ಟಿದ್ರು ಆ ಎನ್ವೈರ್ಮೆಂಟ್ಗೆ ಪಶ್ಚಾತ್ತಾಪ ಆಗೇ ಆಗಿರುತ್ತೆ. ಅದು ಎಷ್ಟು % ಆಗಿರುತ್ತೋ ಅಟ್ಲೀಸ್ಟ್ ಅಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಇವಾಗ ಡೆವಿಲ್ ಸಿನಿಮಾ ಮಾಡ್ತಾ ಇದ್ರು, ಅದು ಕೊಲೆ ಮಾಡಿ ಜೈಲಿಗೆ ಹೋಗಿದ್ರಿಂದ ಸ್ಟಾಪ್ ಆಗಿತ್ತು. ಇವಾಗ ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡ್ತಾರೆ, ಅಥವಾ ಮತ್ತೆ ದೊಡ್ಡ ಸಿನಿಮಾಗಳನ್ನೇ ಮತ್ತೆ ದರ್ಶನ್ ಅವ್ರು ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಮಾಡಿದ್ರೆ ನಾವು ವಿ ಆರ್ ಆಲ್ವೇಸ್ ರೆಡಿ ಟು ಸಪೋರ್ಟ್ ಹಿಮ್ ಇನ್ ದ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಬರಬೇಕು, ಕಮ್ ಬ್ಯಾಕ್ ಆಗಬೇಕು. ಅಷ್ಟಕ್ಕೆ ಲೈಫ್ ಸ್ಟಾಪ್ ಆಗಲ್ಲ. ಅವರು ಅದನ್ನ ಮೂವ್ ಆನ್ ಆಗಬೇಕು. ಮೇ ಬಿ ಹೊಸ ಮೂವೀಸ್ ಕೊಡೋದ್ರಿಂದ ಅವರು ಮೂವ್ ಆನ್ ಆಗೋದು ರೀತಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಜಾಮೀನು ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ. ನಟರಾಗಿರ್ಬೋದು, ಇಲ್ಲ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಜಾಮೀನು ತಗೊಳ್ಳೋ ಇದಿದೆ. ಕೇಸು ಏನು ಅಂತ ಯಾರು ಇವಾಗಲೇ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅವ್ರು ಮಾಡಿದಾರೋ ಮಾಡಿಲ್ವೋ, ಬರೀ ಸಾಕ್ಷಿಗಳು ಇನ್ನೂ ಯಾವುದೂ ಸಾಬೀತಾಗಿಲ್ಲ. ಅದರಿಂದ ಜಾಮೀನು ಕೊಟ್ಟಿದ್ದಾರೆ, ನ್ಯಾಯ ಇದೆ. ಮುಂದೆ ನ್ಯಾಯ ನಡ್ಕೊಂಡು ಹೋಗುತ್ತೆ, ಆರ್ಗ್ಯುಮೆಂಟ್ ನಡೆಯುತ್ತೆ. ಅವಾಗ ಯಾರಿಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಅದರಿಂದ ಜಾಮೀನು ಕೊಟ್ಟಿರೋದೇನು ರಾಂಗ್ ಅಂತ ಹೇಳೋಕ್ಕಲ್ಲ. ನಟ ಇರ್ಬೋದು, ರಾಜಕಾರಣಿ ಇರ್ಬೋದು, ಪ್ರತಿಯೊಬ್ಬರು ಇವಾಗ ಎಲ್ಲರೂ ಜಾಮೀನು ತೊಗೊತಾರೆ. ಇವಾಗ ಅವರು ಆಪಾದಿತ ಅಷ್ಟೇ, ಇನ್ನೂ ವಿಚಾರಣಾ ಕೈದೆ ಅಷ್ಟೇ. ಇವಾಗ ದರ್ಶನ್ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಪಾಪ ಪ್ರಜ್ಞೆ ಕಾಡಿರುತ್ತೆ. ಯಾಕೆಂದರೆ ಯಾರು ಆ ಟೈಮಲ್ಲಿ ಏನಾಗುತ್ತೆ, ಈ ಆಕ್ಸಿಡೆಂಟ್ ಆಗಲಿ ಕೊಲೆ ಆಗಲಿ ಅನ್ಎಕ್ಸ್ಪೆಕ್ಟೆಡ್ ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರುತ್ತೆ. ಅದು ಆಮೇಲೆ ಎಂಥವ್ರಿಗೂ ಇವಾಗ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೂ ಅವ್ರು ಮಾಡಿದರೆ 100% ಅವ್ರಿಗೆ ಪಶ್ಚಾತ್ತಾಪ ಆಗೇ ಇರುತ್ತೆ. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ವರ್ಷ ದಾಂಪತ್ಯ ಜೀವನ ನಡೆಸಿರ್ಬೇಕಾದ್ರೆ ಗಂಡನ ಪರವಾಗಿ ಹೋರಾಟ ಮಾಡ್ತಾರೆ. ಯಾವುದೇ ಹೆಂಡತಿ ಆದರೂ ಅಷ್ಟೇ, ಸಾಮಾನ್ಯ ಜನ ಆದರೂ ಅಷ್ಟೇ, ಇದ್ರಾದ್ರೂ ಅಷ್ಟೇ. ಅವ್ರು ಮಾಡ್ತಿರೋದು ಪಾಪ ಅವ್ರಿಗೆ ಇದು ಇರುತ್ತೆ. ಅಪ್ಪ ಅಮ್ಮ ಮದುವೆ ಆಗತ್ತಕ್ಕ ಅಷ್ಟೇ. ಮದುವೆ ಆದಮೇಲೆ ಪ್ರತಿಯೊಂದು ಇವ್ರಿಗೂ ಗಂಡನೇ ಇಂಪಾರ್ಟೆಂಟ್. ಸಿನಿಮಾಗಳನ್ನು ಮಾಡ್ತಾರೆ ಅಂತ ಅನ್ಸುತ್ತೆ ದರ್ಶನ್ ಅವರು? 100% ಮಾಡ್ತಾರೆ. ಜನ ಪೀಪಲ್ ಮೆಮೊರಿ ಶಾರ್ಟ್ ಮಾಡ್ತಾರೆ. ಮತ್ತೆ ಯಾವ್ದಾನ ಒಂದು ಫಿಲಿಮ್ ಹಿಟ್ ಆಗೇ ಆಗುತ್ತೆ. ಇದೆಲ್ಲ ನಡೆದಿರೋದು. ಇವನ್ ಸಂಜಯ್ ದತ್ ಹೋದಾಗ್ಲೂ ಅಷ್ಟೇ, ತಿರ್ಗಾ ಬಂದರು ಮಾಡಿದ್ರು, ಅದೆಲ್ಲ ನಡೆಯುತ್ತೆ ಮೇಡಮ್. ಏನ್ ಮಾಡಿದಾರಲ್ಲ, ಅವತ್ತು ಒಳ್ಳೆ ಕೆಲಸ ಮಾಡ್ಬೇಕಾಯ್ತು. ಅವ್ರು ಮಾಡಿದ ತಪ್ಪಾಗಿತ್ತು, ಮಾಡಿದ್ದಾರೆ. ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇವಾಗ ಕೋಟಿ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರಿಗೆ, ಆದ್ರೂ ಮಾನವೀಯತೆಯನ್ನ ಮರೆತು ಬಿಟ್ಟು ಕೊಲೆ ಮಾಡೋ ರೇಂಜಿಗೆ ಹೋದ್ರು ಅಂತ ಅನ್ಸುತ್ತೆ ದರ್ಶನ್ ಅವರು? ಏನು ಯಾರೋ ಮಾತು ಕೇಳಿಬಿಟ್ಟು ಮಾಡಿದ್ದಾರೆ ಅನ್ಸುತ್ತೆ ನಮ್ಗೆ. ಅವ್ರು ಮಾಡಿಲ್ಲ, ಬೇರೆ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಅವ್ರ ಯಜಮಾನ್ರನ್ನ ಅವ್ರು ರಿಲೀಸ್ ಮಾಡಿದ್ದಾರೆ. ಬೇಕಲ್ವಾ ಮತ್ತೆ ಕೊನೆವರೆಗೂ ಗಂಡ ಅಂತ ಅನ್ನಿಸ್ಕೊಂಡಿರ್ತಲ್ಲ ತಾಳಿ ಕಟ್ಟಿದ್ಮೇಲೆ. ದರ್ಶನ್ ಅವರಿಗೆ ಜಾಮೀನು ಕೊಟ್ಟಿದ್ದಾರೆ 7 ತಿಂಗಳ ಬಳಿಕ. ನಿಮಗೆ ಹೇಗೆ ಫೀಲ್ ಆಗ್ತಿದೆ? ಖುಷಿ ಆಗ್ತಿದೆ ಮೇಡಮ್. ನೀವು ಪ್ರೇಯರ್ ಮಾಡ್ತಾ ಇದ್ರಾ ಡಿ ಬಾಸ್ ಅವರು ಹೊರಗಡೆ ಬರಲಿ ಅಂತ? ಹೌದು ಮೇಡಮ್, ಪ್ರೇಯರ್ ಮಾಡ್ತಾ ಇದ್ದೆ. ಆ ತಪ್ಪು ಒಂದ್ಸಲ ಮೇಡಮ್, ಅದು
ನಮ್ಮನೆ ಹೆಣ್ಮಕ್ಳಿಗಾದ್ರು ನಾವು ಅದನ್ನೇ ಮಾಡೋದು. ನಾವೇನು ಮಾತಾಡಕ್ಕಾಗಲ್ಲ, ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋದ್ರೆ ಒಳ್ಳೆಯದು. ಫಿಲಿಮ್ಸ್ ನೋಡ್ತೀವಿ, ಅದರಲ್ಲಿ ಏನಿಲ್ಲ. ಅವನಿಗೆ ಶಿಕ್ಷೆ ಆಗಲೇಬೇಕು. ಆಗದೇ ಇದ್ರೆ ಕಾನೂನಿನ ಬಗ್ಗೆ ಜನರಿಗೆ ಏನು ಮಾಡಿದ್ರು ಜಯಿಸ್ಬೋದು ಅನ್ನೋದೊಂದು ಕೆಟ್ಟ ಸಂದೇಶ ಹೋಗುತ್ತೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಪಶ್ಚಾತ್ತಾಪ ಆಗಿದೆ ಅಂತ ಅನ್ಸುತ್ತೆ ದರ್ಶನ್ ಅವರಿಗೆ. ಅದೇನೋ ಅವ್ರವ್ರ ಮಾನಸಿಕ ಪರಿಸ್ಥಿತಿ ಮೇಲೆ ಅವ್ರು ಹೋಗ್ತಾರೆ. ಅದು ಕೆಲವರು ತಿದ್ಕೊಂತಾರೆ ಅಂತ ಕೆಲವರು ಜೈಲಿಂದ ಹೊರಗೆ ಬಂದವರು ಮತ್ತು ಆ ಈಗಿನ ಪರಿಸ್ಥಿತಿಯಲ್ಲಿ ಜೈಲು ಒಂಥರ ಅರಮನೆ ಟೈಪೇ ನಡೀತಾ ಇದೆ ಅನ್ನೋದ್ರಿಂದ ಅವ್ರಿಗೇನೋ ಆಘಾತ ಆಗಿರುತ್ತೆ ಅನ್ನೋದು ನಮ್ಗೆ ಹೇಳಕ್ಕೆ ಬರಲ್ಲ. ಆದರೆ ಜನಾಭಿಮಾನ ಕಳ್ಕೊಂಡಿದ್ದೀನಿ ಅನ್ನೋದೇನೋ ಫೀಲಿಂಗ್ ಇದ್ದರೆ ಮಾನಸಿಕವಾಗಿ ಸರಿ ಹೋಗ್ಬೋದು ಮುಂದೆ. ಯಾಕೆಂದರೆ ಅವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರು ಜನ. ಅದಕ್ಕೆ ವಂಚನೆ ಮಾಡಿದ್ದೀನಿ ಅಂತ ಅವ್ರ ಆತ್ಮ ಅವ್ರಿಗೆ ಹೇಳಬೇಕು. ಹೆಂಡತಿನಿ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ ದರ್ಶನ್ ಅವ್ರು ಇರ್ತಾರೆ ಅಂತ ಅನ್ಸುತ್ತಾ ಮುಂದೆ? ಕೈ ಸೋತನೋ ಕೂಲಿ ಮಾಡೋರು ಬಡವರೆಲ್ಲ ಹೆಣ್ಣು ಮಕ್ಕಳೆಲ್ಲ ಚೆನ್ನಾಗಿ ತಾಯಿ ತಂದೆನೆಲ್ಲ ಯಾರೂ ಅನಾಥಾಶ್ರಮಕ್ಕೆ ಸೇರಿಸಿಲ್ಲ. ತಂದೆ ತಾಯಿ ಈಗ ಅತಿ ಇದ್ದು ಚೆನ್ನಾಗಿದ್ದವ್ರು ಯಾವ ಥರದಲ್ಲೂ ಅವ್ರಿಗೆ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ಹೆಂಗಂಗೋ ಬದುಕ್ತಾರೆ. ಅದನ್ನು ನಾವು ಗೆಸ್ ಮಾಡಿ ಅವ್ರಿಗೇನು ಗೈಡ್ ಮಾಡೋಕ್ಕೂ ಆಗಲ್ಲ. ಅವ್ರ ಮಾನಸಿಕ ಸ್ಥಿತಿಗತಿ ಮೇಲೆ ಹೋಗ್ತದೆ. ಏನು ಪರಿವರ್ತನೆ ಆಗಿದ್ದಾರೋ ಗೊತ್ತಿಲ್ಲ. ದೇವರು ಒಳ್ಳೆ ಪರಿವರ್ತನೆ ಆಗುವಂಥ ಮನಸ್ಥಿತಿಯನ್ನು ಕೊಡಲಿ ಅವರಿಗೆ ಅಂತ ನಾವು ದೇವರ ಹತ್ರ ಕೇಳ್ಬೋದು ಅಷ್ಟೇ.